ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬಾಳೆಹಣ್ಣು ಮತ್ತು ಡ್ರೈ ಫ್ರೂಟ್ಸ್ ಅದರ ಜ್ಯೂಸ್ ಮಾಡ್ತಾ ಇದ್ದೇನೆ. ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ. ನಾನು ಮೊದಲಿಗೆ ಡ್ರೈ ಫ್ರೂಟ್ಸನ್ನು ನೀರಲ್ಲಿ ಹಾಕಿಟ್ಟಿದ್ದೇನೆ. ಅದು ರಾತ್ರಿ ಹಾಕಿಟ್ಟದ್ದು. ಅದರಲ್ಲಿ ಖರ್ಜೂರ, ಆದಮೇಲೆ ಗೋಡಂಬಿ, ಆಮೇಲೆ ದ್ರಾಕ್ಷಿ ಉಂಟು. ಆಮೇಲೆ ಒಂದು ಬಾಳೆಹಣ್ಣು ತಗೊಂಡಿದ್ದೇನೆ. ಆಮೇಲೆ ಸ್ವಲ್ಪ ಕಸ್ಕಸ್ ತಗೊಂಡಿದ್ದೇನೆ. ಈಗ ಮೊದಲಿಗೆಲ್ಲ ನೀರೆಲ್ಲ ತೆಗೆದು ಮಿಕ್ಸಿಗೆ ಹಾಕುವ. ಡ್ರೈ ಫ್ರೂಟ್ಸನ್ನು ಮಿಕ್ಸಿಗೆ ಹಾಕ್ಕೊಳ್ಬೇಕು. ಅದಕ್ಕೆ ಹಾಕ್ಕೊಳ್ಳುವ ಎಲ್ಲ ನೀರು ತೆಗೆದು. ನೋಡಿ, ಬಾಳೆಹಣ್ಣು ಕೂಡ ಸಿಪ್ಪೆ ತೆಗೆದು ಹಾಕ್ಕೊಳ್ಬೇಕು, ಕಟ್ ಮಾಡಿ. ನೋಡಿ, ಹಾಕಿದೆ. ಈಗ ಡ್ರೈ ಫ್ರೂಟ್ಸ್ ಇದು ನೀರು ಅದನ್ನು ಹಾಕ್ಕೊಳ್ಬೇಕು. ನಾನು ಹಾಲನ್ನು ಕುದಿ ಬರಲಿಕ್ಕೆ ಇಟ್ಟಿದ್ದೇನೆ. ನೋಡಿ, ಅದನ್ನು ಗ್ರೈಂಡ್ ಮಾಡಿ ತಂದೆ, ಡ್ರೈ ಫ್ರೂಟ್ಸ್ ಮತ್ತು ಬಾಳೆಹಣ್ಣು. ಈಗ ಹಾಲಿದೆ ಅಲ್ಲ, ಅದೀಗ ಸ್ವಲ್ಪ ತಣ್ಣಗೆ ಆಗಬೇಕು. ತಣ್ಣಗೆ ಆದಮೇಲೆ ಹಾಲನ್ನು ಹಾಕಿ ಗ್ರೈಂಡ್ ಮಾಡಿ ತಂದಿದ್ದೇನೆ ನೋಡಿ. ಆಮೇಲೆ ಅದಕ್ಕೆ ಸ್ವಲ್ಪ ಬಾದಾಮ್ ಹುಡಿ ಹಾಕುವ. ನೋಡಿ, ಬಾದಾಮ್ ಹುಡಿ ಹಾಕಿದ್ದೇನೆ. ಈಗ ಅದನ್ನು ಗ್ರೈಂಡ್ ಮಾಡಿ ತರುವ. ನೋಡಿ, ಗ್ರೈಂಡ್ ಮಾಡಿ ತಂದಿದ್ದೇನೆ. ಈಗ 2 ಗ್ಲಾಸ್ ಇಟ್ಕೊಂಡಿದ್ದೇನೆ. ಈಗ ಗ್ಲಾಸಿಗೆ ಟ್ರಾನ್ಸ್ಫರ್ ಮಾಡಬೇಕು ಜ್ಯೂಸನ್ನು. ನೋಡಿ, ನೀವು ಕೂಡ ಇದೇ ರೀತಿ ಮಾಡಿ ಕುಡಿಯಿರಿ. ಇದು ಸಮ್ಮರ್ ಸೀಸನಲ್ಲಿ ಕುಡಿಬೋದು, ತುಂಬ ಒಳ್ಳೆಯದು. ನೋಡಿ, ಡ್ರೈ ಫ್ರೂಟ್ ಜ್ಯೂಸ್ ರೆಡಿಯಾಗಿದೆ. ಬಾಳೆಹಣ್ಣು ಮತ್ತು ಡ್ರೈ ಫ್ರೂಟ್ ಜ್ಯೂಸ್. ಇದಕ್ಕೆ ಸ್ವಲ್ಪ ಕಸ್ಕಸ್ ಹಾಕ್ಕೊಳ್ಳಿ. ಕಸ್ಕಸ್ ಹಾಕಿದರೂ ಒಳ್ಳೆಯದು. ಇದು ತೆಳು ಜ್ಯೂಸ್ ಮಾಡಿದ್ದು, ದಪ್ಪ ಜ್ಯೂಸ್ ಮಾಡಲಿಲ್ಲ. ನೋಡಿ, ಸ್ವಲ್ಪ ಗೋಡಂಬಿ ಕೂಡ ಹಾಕ್ಕೊಳ್ಳುವ. ನೋಡಿ, ಜ್ಯೂಸ್ ರೆಡಿಯಾಗಿದೆ. ನೀವು ಕೂಡ ಇದೇ ರೀತಿ ಮಾಡಿ. ಸಮ್ಮರ್ ಸೀಸನಲ್ಲಿ ವಾರದಲ್ಲಿ 1 ಸಲ ಆದರೂ ಮಾಡಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.